ರಿವ್ಯೂನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ಈ ಮೂವಿನ ಯಾಕೆ ನೋಡಬೇಕು ಅನ್ಕೊಂಡೆ ಅಂದ್ರೆ ಜಾತಿರತ್ನಲು ಸಿನಿಮಾ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ಫಂಕಿ ಸಿನಿಮಾದ ಡೈರೆಕ್ಟರ್ ಕೂಡ ಅವರೇ. ಹಾಗಾಗಿ ನೋಡಿದೆ. ಬಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಷ್ಟೇ ಚೆನ್ನಾಗಿದೆಯಾ? ಬನ್ನಿ ಇನ್ ಡೀಟೇಲ್ಡ್ ಆಗಿ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫಂಕಿ ಸಿನಿಮಾದ ಹೀರೋ ಕೋಮಲ್ ಫಸ್ಟ್ ಸಿನಿಮಾದ ಡೈರೆಕ್ಟರ್ ಆಗಿರ್ತಾರೆ. ಕೊಟ್ಟಿರೋ ಬಡ್ಜೆಟ್ ಅಲ್ಲಿ ಸಾಕಷ್ಟು ರೀಸನ್ಸ್ ಇಂದ ಸಿನಿಮಾನ ಕಂಪ್ಲೀಟ್ ಮಾಡಿರಲ್ಲ. ಸೊ ಹಾಗಾಗಿ ಪ್ರೊಡ್ಯೂಸರ್ ಮಗಳು ಚಿತ್ರ ಈ ಪ್ರಾಬ್ಲಮ್ಗೆ ಎಂಟ್ರಿ ಆಗಿ ಇನ್ನೂ 1 ಕೋಟಿ ಬಡ್ಜೆಟ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಆಗಬೇಕು ಅಂತ ಮತ್ತೆ ಚಾನ್ಸ್ ಕೊಡ್ತಾರೆ. ಕೋಮಲ್ ಸಿನಿಮಾ ಕಂಪ್ಲೀಟ್ ಮಾಡಿದ್ನಾ? ಸಿನಿಮಾ ಯಾಕೆ ನಿಂತಿತ್ತು? ಕೋಮಲ್ ಮತ್ತೆ ಚಿತ್ರಾಗೆ ಹೇಗ್ ಲವ್ ಆಯಿತು? ಇವನ್ನೆಲ್ಲ ತಿಳ್ಕೊಳಕ್ಕೆ ನೀವು ಸಿನಿಮಾನ ನೋಡ್ಲೇಬೇಕು. ಈ ಲೈನ್ ಹೇಳ್ದಷ್ಟು ಸೀರಿಯಸ್ ಆಗಿಲ್ಲ ಮೂವಿ, ಬಿಕಾಸ್ ಇವ್ರ ಸಿನಿಮಾಗಳೇ ಹಾಗೆ, ಲಾಜಿಕ್ ಇರಲ್ಲ, ಕಾಮಿಡಿ ಇರುತ್ತಷ್ಟೇ. ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಸಿನಿಮಾ ನೋಡಿದ್ದು, ಬಟ್ ಸ್ಟಿಲ್ ಏನೋ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಏನಂದ್ರೆ ಕಾಮಿಡಿ ಇದೆ, ಒನ್ ಲೈನರ್ಸ್ ಇದೆ ಅಂಡ್ ವರ್ಕ್ ಕೂಡ ಆಗಿದೆ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಪೇಷನ್ಸ್ ಟೆಸ್ಟ್ ಮಾಡುತ್ತೆ, ಬಟ್ ಓವರ್ ಆಲ್ ಎಂಗೇಜಿಂಗ್ ಆಗೊಂದು ಇದೆ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸೀನ್ ಬರುತ್ತೆ, ಅಮ್ಮನ ಜೊತೆ ಮಾತಾಡೋದು. ಅದು ಚೆನ್ನಾಗಿ ವರ್ಕ್ ಆಯ್ತು ನನಗೆ. ಬಿಕಾಸ್ ಈ ತರ ಕಾಮಿಡಿ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗ್ ಇಂದ ಕಾಮಿಡಿ ವೇ ಅಲ್ಲೇ ತಗೊಂಡ್ ಬಂದು ಸಡನ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಸೀರಿಯಸ್ ಎಮೋಷನ್ಸ್ ಬಗ್ಗೆ ಮಾತಾಡಿದ್ರೆ ವರ್ಕೌಟ್ ಆಗಲ್ಲ. ಬಟ್ ಇವರು ಅದನ್ನ ಎಲ್ಲೂ ಹೆವಿ ಆಗಿದೆ ಅಂತ ಅನಿಸ್ತಲೇ ಪ್ರಾಪರ್ ಆಗಿ ಸೆಟಲ್ ಆಗಿ ರೆಸೊಲ್ಯೂಷನ್ ಕೊಟ್ರು ಅಂತ ಅನಿಸ್ತು. ಅಂಡ್ ಕಯಾದು ಅವರು ತುಂಬಾ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ, ಅಂಡ್ ಅದು ಸಿನಿಮಾಗೆ ಹೆಲ್ಪ್ ಮಾಡಿದೆ. ಮತ್ತೆ ಸಿನಿಮಾದಲ್ಲಿ ಹೆವಿ ಕಾಮಿಡಿ ಇದೆ ಹಾಗೆ ಹೀಗೆ ಅಂತಲ್ಲ, ಏನ್ ಒನ್ ಲೈನರ್ಸ್ ಇದಾವೋ ಅವು ನಗು ತರಿಸುತ್ತೆ. ಬಟ್ ಫುಲ್ ಸ್ಪೀಡ್ ಆಗಿ ಹೋಗ್ತಿರುತ್ತೆ, ಕಾಮಿಡಿ ತುಂಬಾ ಬೇಗ ರಿಜಿಸ್ಟರ್ ಆಗೋದಿಲ್ಲ ಅಂತ ಅನಿಸ್ತು. ಬಟ್ ಓಕೆ, ಸಿನಿಮಾದ ಮೇನ್ ಸ್ಟ್ರೆಂತ್ ಅದೇನೆ. ವಿಶ್ವಕ್ ಅವರ ಆಕ್ಟಿಂಗ್ ಚೆನ್ನಾಗಿದೆ, ಡಿಫ್ರೆಂಟ್ ರೋಲ್ ಸಿಕ್ಕಿದೆ. ಕಯಾದು ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ನನಗೆ. ಬಟ್ ನೆಕ್ಸ್ಟ್ ಟೈಮ್ ಬೇರೆ ತರದ ರೋಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲೂ ಪೊಟೆನ್ಷಿಯಲ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇನ್ನು ನೆಗೆಟಿವ್ಸ್, ಏನೇ ಆಗ್ಲಿ ಜಾತಿ ರತ್ನಲು ಎಷ್ಟೇ ಕಾಮಿಡಿ ಸಿನಿಮಾ ಆದ್ರೂ ಸ್ಟೋರಿಲಿ ಪ್ರೋಗ್ರೆಸ್ ಆಗ್ತಿರುತ್ತೆ, ಪ್ರೊಸೀಡಿಂಗ್ಸ್ ಚೆನ್ನಾಗಿರುತ್ತೆ. ಇಲ್ಲಿ ಬರೇ ಒಂದೇ ಪಾಯಿಂಟ್ ಮೇಲೆನೆ ಸಿನಿಮಾ ನಿಂತಿದೆ, ಅಲ್ಲೇ ಸುತ್ತಾ ಇದಾರಲ್ಲ ಅಂತ ಅನಿಸ್ಬಿಡುತ್ತೆ. ಅಫ್ಕೋರ್ಸ್ ಕಾಮಿಡಿ ಸಿನಿಮಾ ಲಾಜಿಕ್ ಇರಲ್ಲ, ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೋಡಿದ್ರು ಕೂಡ ನನಗೆ ಹಾಗೆ ಅನಿಸ್ತು. ಬರೇ ಒನ್ ಲೈನರ್ಸ್ ಮೇಲೆನೆ ಸಿನಿಮಾ ಡಿಪೆಂಡ್ ಆಗಬಾರ್ದು. ಹಂಗಂತ ಈ ತರ ಸಿನಿಮಾ ಬರಬಾರ್ದು ಅಂತಲ್ಲ. ಸಿನಿಮಾ ಕೆಲವು ಆಡಿಯನ್ಸ್ಗೆ ತುಂಬಾ ಇಷ್ಟ ಕೂಡ ಆಗತ್ತೆ. ಸ್ಟೋರಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಸಿನಿಮಾ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದಿಲ್ಲ. ಬಟ್ ಅಲ್ಲಲ್ಲಿ ಕಾಮಿಡಿ ಸಖತ್ ವರ್ಕ್ ಆಯಿತು, ಆ್ಯಕ್ಟಿಂಗ್ ಚೆನ್ನಾಗಿ ಅನಿಸ್ತು, ಕಾಮಿಡಿ ವೇಯಲ್ಲಿ ಮಾಡಿರೋ ಸಟೈರ್ ಇಷ್ಟ ಆಯಿತು. ಸಿಂಪಲ್ ಆಗಿ ಹೇಳೋದಾದ್ರೆ ಆವರೇಜ್ ವಾಚ್ ಅಂತ ಹೇಳ್ಬೋದು. ಇಲ್ಲ ಕಾಮಿಡಿ ಒನ್ ಲೈನರ್ಸ್ನ ತುಂಬ ಇಷ್ಟಪಡೋರಿಗೆ ಇಷ್ಟ ಆಗ್ಬೋದೇನೋ. ಬಟ್ ನನ್ನ ಒಪಿನಿಯನ್ ಹೀಗಿದೆ, ಬ್ಯಾಡ್ ಫಿಲ್ಮ್ ಅಂತೂ ಅಲ್ಲ. ಸೊ ಇದಾಗಿದೆ ಫಂಕಿ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.